ಈ ಎಗ್ ಬುರ್ಜಿನ ನನಗೂ ಮತ್ತು ನನ್ನ ಹಸ್ಬೆಂಡಿಗೆ ಮಾತ್ರ ಮಾಡ್ಕೊಳ್ತಿರೋದ್ರಿಂದ ನಾನು 6 ಮೊಟ್ಟೆನ ತೊಗೊಂಡಿದ್ದೀನಿ ಮತ್ತು ಎಲ್ಲ ಮೊಟ್ಟೆಗಳ್ನೂ ನಾನು ಒಂದು ಬೌಲ್ಗೆ ಒಡೆದು ಹಾಕ್ಕೊಂಡಿದ್ದೀನಿ. ಆಮೇಲೆ ಅದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಮತ್ತು ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಫ್ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಒಡೆದಿಟ್ಕೊಂಡಿರುವಂಥ ಎಲ್ಲ ಮೊಟ್ಟೆನೂ ನಾನು ಅದಕ್ಕೆ ಸೇರಿಸಿ ನಿಧಾನಕ್ಕೆ ತಿರುಗಿಸ್ಕೊಳ್ಬೇಕು. ಆಮೇಲೆ ಒಂದು ಬೌಲ್ಗೆ ರೆಡಿ ಮಾಡಿಕೊಂಡಿರೋ ಅಂಥ ಮೊಟ್ಟೆನ ಹಾಕ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು. ಹಾಗೆ ಈ ಎಲ್ಲ ಕೆಲಸದಲ್ಲೂ ನಾನೊಂದು ಎಡವಟ್ಟು ಮಾಡಿಲ್ಲ ಅಂದರೆ ಯಾವ ಕೆಲಸನೂ ಪೂರ್ತಿ ಆಗಲ್ಲ. ಅದು ನನಗೆ ಹುಟ್ಟದಿಂದ ಬಂದಿರೋವಂಥದ್ದು. ಮತ್ತು ಅದೇ ಪ್ಯಾನ್ಗೆ 2 to 3 ಸ್ಪೂನ್ಸ್ ಆಫ್ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಮತ್ತು ಜಜ್ಜಿಟ್ಕೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಟೊಮೆಟೊ ಪ್ಯೂರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೊಮೆಟೊ ಹಣ್ಣು ಚೆನ್ನಾಗಿ ಹಣ್ಣಾಗಿರೋದನ್ನು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾನು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಎಲ್ಲ ಮಸಾಲೆಗಳನ್ನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏನೇನು ಮಸಾಲೆಗಳು ಅಂತ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ. ಹಾಗೆ ಅದೇ ಜಾರ್ಗೆ ಸ್ವಲ್ಪ ನೀರನ್ನ ತೊಗೊಂಡು ನಾನು ಆ ಮಸಾಲೆಗೆಲ್ಲ ಆ್ಯಡ್ ಮಾಡಿ ಒಂದು 2 ಮಿನಿಟ್ಸ್ ಕುಕ್ ಬಿಡ್ತೀನಿ. ಆ ಗ್ಯಾಪಲ್ಲಿ ನಾನು ಇಲ್ಲಿ ಚಪಾತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 2 to 3 ಮಿನಿಟ್ಸ್ ಬೇಯಿಸ್ಕೊಳ್ತಿದ್ದಂಥ ಮಸಾಲೆಗೆ ನಾವು ಎತ್ತಿಟ್ಕೊಂಡಿರೋ ಮೊಟ್ಟೆನ ಸೇರಿಸ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು 1 ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ರುಚಿಯಾಗಿರೋ ಎಗ್ ಬುರ್ಜಿ ರೆಡಿ ಆಗುತ್ತೆ. ಹಾಗೆ ಈ ಎಗ್ ಬುರ್ಜಿ ಚಪಾತಿಗಂತೂ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನೀವು ಎಲ್ಲರೂ ಮಸ್ಟ್ ಟ್ರೈ ಆ್ಯಂಡ್ ಶೇರ್ ಯುವರ್ ರಿವ್ಯೂಸ್.